ರಾಯಬಾಗ್ ತಾಲೂಕಿನ ಕುಡ್ಚಿ ಪೊಲೀಸ್ ಠಾಣೆಗೆ ನೂತನ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಕೆ ರಾಜರಾಮನ್ ಭೇಟಿ ನೀಡಿದರು. ಠಾಣೆಗೆ ಎಫ್ಐಆರ್ ಮಾಡಲು ಬಂದಿದ್ದವರಿಂದ ಎಫ್ಐಆರ್ ದಾಖಲಿಸಿ ನ್ಯಾಯ ದೊರಕಿಸಬೇಕು. ಕುಡಿದು ವಾಹನ ಚಲಿಸುವವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಡಿಡಿ ಕೇಸ್ ದಾಖಲಿಸಿ ಕ್ರಮ ಕೈಗೊಳ್ಳಬೇಕು. ಕಬ್ಬಿನ ಟ್ರ್ಯಾಕ್ಟರ್ ಹಿಂಬದಿಯಲ್ಲಿ ರಿಫ್ಲೆಕ್ಟರ್ ಬಟ್ಟೆ ಹಾಕುವಂತೆ ಕ್ರಮ ಕೈಗೊಳ್ಳುವಂತೆ ಕುಡ್ಚಿ ಪೊಲೀಸ್ ಉಪನಿರೀಕ್ಷಕ ಪ್ರೀತಂ ನಾಯ್ಕ್ ಅವರಿಗೆ ಸಲಹೆ ಸೂಚನೆ ನೀಡಿದರು. ನಂತರ ಪೊಲೀಸ್ ವಸತಿ ಗೃಹಗಳ ವೀಕ್ಷಣೆ ಮಾಡಿ ಠಾಣಾ ಆವರಣದಲ್ಲಿ ಸಸಿ ನೆಟ್ಟು ನೀರುಣಿಸಿದರು. General salute! Regent! Gadapala! Slow! Up! Gadapala! Order! Up! ಪೊಲೀಸ್ ಅಧಿಕಾರಿಗಳಿಗೆ ಶಿಸ್ತಿನ ಒಂದು ವ್ಯವಸ್ಥೆಯನ್ನು ಸರ್ ಸರ್ ಸ್ವಲ್ಪ ಈ ಕಡೆ ಸ್ವಾಗತ ಸರ್. ಒಟ್ಟಿನಲ್ಲಿ ಈಗ ಮದ್ಯ ಮಾರಾಟಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಕ್ರಮವಾಗಿ ದಂಧೆಗಳು ನಡೀತಾ ಇದ್ದಾರೆ ಸರ್. ಅದಕ್ಕೆ ಯಾವ ರೀತಿ ಕಡಿವಾಣಗಳನ್ನ ಹಾಕ್ತೀರಿ? ಸೊ ಈಗ ಅದೇ ಮಾತಾಡ್ತಾ ಇದ್ದೀವಿ, ಯಾರು ಸಪ್ಲೈ ಮಾಡ್ತಾರೋ ಅಂಗಡಿಯಲ್ಲಿ ಈಗ ಸಿಗ್ತದೆ, ಒಂದು ಕ್ವಾಂಟಿಟಿ ಜಾಸ್ತಿ ಸಿಗುವ ಸಂದರ್ಭದಲ್ಲಿ ಅವರು ಪರ್ಚೇಸ್ ಮಾಡಿ ಬಂದಿರಬೇಕಲ್ಲ, ಯಾವ ಬಾರಲ್ಲಿ ಪರ್ಚೇಸ್ ಮಾಡಿ ಬಂದಿರಬೇಕಲ್ಲ, ಅಷ್ಟು ಕ್ವಾಂಟಿಟಿ ಒಬ್ಬರಿಗೆ ಅವರು ಹೆಂಗೆ ಸೇಲ್ ಮಾಡ್ತಾರೆ ಅಂದರೆ ಅವರ ಮೇಲ್ಗಳನ್ನು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಿ. ಅದಕ್ಕೆ ಈಗ ಮಾತಾಡ್ತಾ ಇದ್ದೀವಿ. ಸೊ ಇಂಥಾಗ ಜಾಸ್ತಿ ಕ್ವಾಂಟಿಟಿ ಒಬ್ಬರಿಗೆ ಸೇಲ್ ಮಾಡ್ತಾರೆ ಅಂದರೆ ಅದು ಕೂಡ ಕಾನೂನು ರೀತಿಯಲ್ಲಿ ಅವಕಾಶ ಇರಲ್ಲ. ಒಬ್ಬರಿಗೆ ಇಷ್ಟೇ ಮ್ಯಾಕ್ಸಿಮಮ್ ಐ ಥಿಂಕ್ 2.5 ಲೀಟರ್ಗಿಂತ ಜಾಸ್ತಿ ಮಾರಾಟ ಮಾಡಬಾರ್ದು ಅಂದರೆ ಇರ್ತದೆ. ಅದಕ್ಕಿಂತ ಜಾಸ್ತಿ ಮಾರಾಟ ಮಾಡ್ತಾರೆ ಅಂದರೆ ಆ ಬಾರನ್ನು ಮುಚ್ಚೋದಕ್ಕೆ ಕ್ಲೋಸ್ ಮಾಡೋದಕ್ಕೆ ನಾವು ಲೆಟರ್ ಬರೀತೀವಿ ಮುಂದಿನ ದಿನಗಳಲ್ಲಿ. ಸಾಕಷ್ಟು ಆಕ್ಸಿಡೆಂಟ್ಗಳಾಗಿ ಜನ ಭಾಳಷ್ಟು ಜೀವ ಹಾನಿಗಳನ್ನು ಆಗ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ಕ್ರಮ ಯಾವ ರೀತಿ ಇರ್ತದೆ ಸರ್? ಸೊ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ವರ್ಷಕ್ಕೆ 800 ಜನ ಜೀವಹಾನಿಯಾಗೋದು ಮಾತ್ರ ಆಗ್ತಾ ಇದೆ. ಜೀವಹಾನಿ 800 ಅಂದರೆ ಮಿನಿಮಮ್ 2,000 to 3,000 ಜನರಿಗೆ ಕೈ ಕಾಲು ಹೋಗಿರೋದು, ಪರ್ಮನೆಂಟ್ ಆಗಿ ಡಿಫಾರ್ಮಿಟೀಸ್ ಆಗಿರೋದು, ಕಾಲು ಮುರಿದು ಹೋಗಿರೋದು, ಇಂಥಾಗ ವಿಚಾರಗಳಾಗಿರ್ತದೆ. ಇದು ಭಾಳಷ್ಟು ಒಂದು ದೊಡ್ಡ ವಿಷಯ. ಬೇರೆ ಯಾವುದೇ ಜಿಲ್ಲೆಗಳಲ್ಲಿ ನನಗೆ ಗೊತ್ತಾಗಿ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಇಷ್ಟು ಒಂದು ಜೀವಹಾನಿ ಆಗೋದು. ಇದು ಸಿಟಿ ಬಿಟ್ಟು 800 ಜನ ನಾನು ಹೇಳ್ತಾ ಇರೋದು. ಸಿಟಿ ಸೇರಿಸ್ತೀವಿ ಅಂದರೆ ಸುಮಾರು 1000 ಜನ ಒಂದು ವರ್ಷದಲ್ಲಿ ರೋಡ್ ಆಕ್ಸಿಡೆಂಟಲ್ಲಿ ಜೀವಹಾನಿ ಆಗ್ತಾ ಇದ್ದಾರೆ. ಇದನ್ನು ತಡೆಗಟ್ಟುವುದು ಈಗ ನಮ್ಮದು ಫಸ್ಟ್ ಪ್ರಯಾರಿಟಿ. ಈಗ ಒಂದು ಯಾರು ಜೀವ ತಡೆಗಟ್ಟುವುದು ಅಂದರೆ ನಾವು ಜನರಿಗೆ ಒಂದು ಸೇಫಾಗಿ ಹೋಗಿ ಬರೋದಕ್ಕೆ ದಾರಿಗಳಲ್ಲಿ ಸೇಫಾಗಿ ಅವಕಾಶ ಮಾಡಿಕೊಡಬೇಕು. ಇದರಲ್ಲಿ ಕಾರಣ ಯಾವುದಂದರೆ ಒಂದು 2-3 ಪ್ರಮುಖ ಕಾರಣಗಳಿರ್ತದೆ. ಒಂದು, ಜನರಿಗೆ ಬೇಸಿಕ್ ಡಿಸಿಪ್ಲಿನ್ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಬೇಕು. ಅದು ಮುಂದಿನ ದಿವಸದಲ್ಲಿ ಸ್ವಲ್ಪ ಬರ್ತದೆ. ಅವರು ರೋಡ್ ರೂಲ್ಸನ್ನು ಫಾಲೋ ಮಾಡಬೇಕು. ಅದು ಬಿಟ್ಟು ನಮ್ಮಲ್ಲಿಂದ ಪೊಲೀಸ್ ಇಲಾಖೆಯಿಂದ ಮಾಡಬೇಕಾಗಿರೋ ಕೆಲಸ, ಈಗ ಕಬ್ಬಿನ ಸೀಸನ್ ಇರೋ ಸಂದರ್ಭದಲ್ಲಿ ಕಬ್ಬಿನ ಟ್ರ್ಯಾಕ್ಟರಲ್ಲಿ ಹೊಡ್ಕೊಂಡು ಸಾಯ್ತಾ ಇರೋದು ಜಾಸ್ತಿ ಇರ್ತದೆ. ರೋಡ್ ಸೈಡಲ್ಲಿ ಪಾರ್ಕ್ ಮಾಡ್ತಾ ಇರ್ತಾರೆ, ಯಾರಿಗೂ ಗೊತ್ತಾಗಲ್ಲ. ಈಗ ನಮ್ಮ ಗಾಡಿ ಬರುವಾಗಲೂ ಕೂಡ ರೋಡ್ ಸೈಡಲ್ಲಿ ಒಂದು ಕಬ್ಬಿನ ಗಾಡಿ ಸಡನ್ ಆಗಿ ಮುಂದೆ ಹೋಗೋ ಗಾಡಿ ಬರುವಾಗ ಅದು ಮೂವಿಂಗಲ್ಲಿ ಇದೆ ಅಂದ್ರೆ ಅನ್ಕೊಂಡಿದ್ದೀವಿ, ಹತ್ತಿರ ಬರುವಾಗ ಗೊತ್ತಾಗಿದೆ ಅದು ನಿಂತಿದೆ ಅಂದರೆ. ಸೊ ಇಂಥ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗೋದಕ್ಕೆ ಅವಕಾಶ ಇರ್ತದೆ. ರಿಫ್ಲೆಕ್ಟರ್ ಟೇಪ್ ಇಲ್ಲದೆ ಯಾವುದೇ ಗಾಡಿನೂ ಕೂಡ ರಾತ್ರಿಯಲ್ಲಿ ನಿಲ್ಲಿಸಿರುತ್ತಂದ್ರೆ ಅವ್ರ ಮೇಲ್ಗಡೆ ಕೇಸ್ ಮಾಡಬೇಕಂದ್ರೆ ಸೂಚನೆ ನೀಡಿದ್ದೀನಿ. ಆಲ್ರೆಡಿ ಇಡೀ ಜಿಲ್ಲೆ ಪೂರ್ತಿ ಸೂಚನೆ ನೀಡಿದ್ದೀನಿ. ಎರಡನೇದು, ರಿಫ್ಲೆಕ್ಟರ್ ಕ್ಲಾತ್ ಇರ್ತದೆ ಹಿಂದುಗಡೆ ಗಾಡಿ ಮೂವಿಂಗಲ್ಲಿ ಇರುವಾಗ, ರಾತ್ರಿಯಲ್ಲಿ ಹಗಲಲ್ಲಿ ಇರಲಿ ರಾತ್ರಿಯಲ್ಲಿ ಇರಲಿ, ಆ ರಿಫ್ಲೆಕ್ಟರ್ ಕ್ಲಾತ್ ಹಾಕಿಕೊಂಡೇ ಕಡ್ಡಾಯವಾಗಿ ಹೋಗಬೇಕು, ಇಲ್ಲಾಂದರೆ ಅದಕ್ಕೆ ಕೇಸ್ ಮಾಡೋಕ್ಕೆ ಹೇಳಿದ್ದೀನಿ. ಮೂರನೇದು, ಸೌಂಡ್ ಸಿಸ್ಟಮ್ ಹಾಕ್ಕೊಂಡು ತುಂಬ ಸೌಂಡ್ ಇಟ್ಕೊಂಡು ಓಡ್ತಾ ಇರ್ತಾರೆ. ಹಿಂದೆ ಅವ್ರು ಆರನ್ ಹಾಕೋದು ಗೊತ್ತಾಗಲ್ಲ, ಹಿಂದೆ ಏನಾಗುತ್ತೆ ಅಂದ್ರೆ ಈ ಡ್ರೈವರ್ಗಳಿಗೆ ಗೊತ್ತಾಗಲ್ಲ. ಅದನ್ನು ಬಿಚ್ಚಕ್ಕೆ ಹೇಳಿದ್ದೀವಿ ಮತ್ತು ಅದಕ್ಕೆ ಕೇಸ್ ಮಾಡೋಕ್ಕೆ ಹೇಳಿದ್ದೀವಿ. ಮತ್ತು ಡ್ರಂಕ್ ಆ್ಯಂಡ್ ಡ್ರೈವ್, ಕುಡಿದುಬಿಟ್ಟು ಗಾಡಿ ಚಲಾಯಿಸುವುದು. ಸೊ
ಸೊ ಅದಕ್ಕೆ ಯಾವುದೇ ಕಾರಣಕ್ಕೆ ಅವಕಾಶ ಇಲ್ಲ. ಅದು ಆಫೀಸರ್ಸ್ಗೆ ಹೇಳಿದ್ದೀನಿ, DSP ಅವ್ರಿಗೆ ಪರ್ಸನಲ್ ಆಗಿ ಸೂಚನೆಯನ್ನು ಕೊಟ್ಟಿದ್ದೀನಿ. ಈಗ ನಮ್ಮ ಪ್ರಯಾರಿಟಿ, ನಮಗೆ ಕೊಟ್ಟಿರೋ ಒಂದು ಜವಾಬ್ದಾರಿ, ಫಸ್ಟ್ ಪ್ರಯಾರಿಟಿ ಜನರನ್ನು ಒಂದು ಈ ವರ್ಷಕ್ಕೆ ಒಂದು 200 ಜನ ಜೀವವನ್ನು ಉಳಿಸ್ತೀವಿ ಅಂದರೆ ಅದಕ್ಕಿಂತ ದೊಡ್ಡ ವಿಷಯ ನಮಗೇನಿಲ್ಲ. ಅದು ಪ್ರಯಾರಿಟಿ ಇಲ್ಲಿದೆ. ಮತ್ತು ಸಣ್ಣ ಮಕ್ಕಳ ಕೈಯಲ್ಲಿ ಗಾಡಿ ಕೊಡಿಸಿರಂದ್ರೆ ತಂದೆ ತಾಯಿ ಮಾಲ್ಗಳನ್ನು ಕೇಸ್ ಮಾಡ್ತೀವಿ. ಸೊ ನಾವು ಈಗ ಒಂದು ಕುಡಿದು ಬಿಟ್ಟು ಒಬ್ಬರು ಗಾಡಿ ಓಡಿಸ್ಯಾರಂದ್ರೆ ಅದು ಸುಮ್ಮನೆ ರೋಡ್ ಆಕ್ಸಿಡೆಂಟ್ ಅಂದರೆ ಕನ್ಸಿಡರ್ ಮಾಡಲ್ಲ. ಕಲ್ಪಬಲ್ ಹೋಮಿಸೈಡ್ ಅಂದರೆ ಮಾಡ್ತೀವಿ. ಅದು ಕೊಲೆಗೆ ಸಮಾನ. ಕೊಲೆಯಲ್ಲಿ ಉದ್ದೇಶ ಇರ್ತದೆ, ಇದರಲ್ಲಿ ಉದ್ದೇಶ ಇಲ್ಲ. ಶಿಕ್ಷೆನೂ ಕೂಡ 10 ವರ್ಷ ಬರ ಇರ್ತದೆ. ಸೊ ಕಡ್ಡಾಯವಾಗಿ ನೀವು ಜೈಲಿಗೆ ಕಳಿಸ್ತೀವಿ. ಕುಡಿದು ಬಿಟ್ಟು ನೀವು ಗಾಡಿ ಓಡಿಸ್ತೀರಂದ್ರೆ ಅದು ಅವರು ಸಾಯಲಿ ಇಲ್ಲ ಒಂದು ಸಣ್ಣ ಆಕ್ಸಿಡೆಂಟ್ ಆಗುತ್ತಂದ್ರೆ ನಿಮ್ಮ ಮೇಲ್ಗಡೆ ಅಟೆಂಪ್ಟ್ ಟು ಮರ್ಡರ್ಗೆ ಎಷ್ಟು ಈಕ್ವಲೆಂಟ್ ಇರೋದೋ ಅದೇ ಸೆಕ್ಷನ್ ಹಾಕಿ ನಿಮ್ಮನ್ನು ಜೈಲಿಗೆ ಕಳಿಸ್ತೀವಿ ನೀವು ಕುಡಿದು ಬಿಟ್ಟು ಗಾಡಿ ಓಡಿಸ್ತೀರಂದ್ರೆ. ಸೊ ಈ ಸೂಚನೆ ಎಲ್ಲರಿಗೂ ನಾವು ಪ್ರತಿಯೊಬ್ಬರಿಗೂ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡೋದೆಲ್ಲ ಸುಮಾರು ವರ್ಷಗಳಿಂದ ನಡೀತಾ ಇದೆ. ಈಗ ಇಟ್ ಇಸ್ ಅ ಟೈಮ್ ಫಾರ್ ಎನ್ಫೋರ್ಸ್ಮೆಂಟ್. ಇದು ಖಂಡಿತವಾಗಿ ನಾವು ಮಾಡ್ತೀವಿ. ಓಕೆ, ಕಿಡಿಗೇಡಿಗಳು ಶಾಲಾ ಕಾಲೇಜ್ ಮುಂದೆ ಬಿಟ್ಟ ನಂತರ ಬೈಕ್ಗಳನ್ನು ಜಾಸ್ತಿ ಆವಾಜ್ ಮಾಡಿಕೊಂಡು ಹಾರ್ನ್ ಹೊಡ್ಕೊಳ್ಳೋದು ಮತ್ತು ರೇಸ್ ಮಾಡುವಂಥ ಕೆಲಸಗಳನ್ನು ಬೆಳಗಾವಿ ಡಿಸ್ಟ್ರಿಕ್ಟಲ್ಲಿ ಭಾಳಷ್ಟು ನಡೀತದೆ. ಆ ವ್ಯಕ್ತಿಗಳ ವಿರುದ್ಧ ಏನು? ಸೊ ಸೇಮ್ ಲಾ ಇಸ್ ಅಪ್ಲಿಕೇಬಲ್. ರ್ಯಾಶ್ ಅಂಡ್ ನೆಗ್ಲಿಜೆಂಟ್ ಡ್ರೈವಿಂಗ್. ಸೊ ರ್ಯಾಶ್ ಅಂಡ್ ನೆಗ್ಲಿಜೆಂಟ್ ಬೇಜವಾಬ್ದಾರಿ ವಿಧಾನದಿಂದ ಗಾಡಿ ಓಡಿಸೋದು ಮತ್ತು ವೀಲಿಂಗ್ ಮಾಡ್ತದೆ ಅಂದರೆ ಅದಕ್ಕೂ ಕೂಡ ವೀಲಿಂಗ್ ಮಾಡಿಸುವಾಗ ಯಾರಿಗೂ ಏನೋ ಒಂದು ಆಗುತ್ತದೆ, ಅದಕ್ಕೂ ಕೂಡ ಗಾಡಿ ಸೀಸ್ ಮಾಡ್ತೀವಿ ಮತ್ತು ಅವ್ರು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತೀವಿ. ವೀಲಿಂಗ್ ಮಾಡಿಸೋದು, ತುಂಬ ಬೇಜವಾಬ್ದಾರಿತನದಿಂದ ಗಾಡಿ ಓಡಿಸೋದು. ಸೊ ಒಂದು ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಬಹುದು. ಇಲ್ಲಾಂದರೆ ನೀವು ಸೋಷಿಯಲ್ ಮೀಡಿಯಾನಲ್ಲಿ ಇದು ಎಸ್ಕಲೇಟ್ ಮಾಡ್ತೀರಂದ್ರೆ ಕೂಡ ನಮ್ಮ ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರ ಸೋಷಿಯಲ್ ಮೀಡಿಯಾನಲ್ಲಿ ನೀವು ಮಾಡುವ ಸಂದರ್ಭದಲ್ಲಿ ಅದನ್ನು ನಾವು ಟೀಮ್ ಇಟ್ಕೊಂಡು ಮಾನಿಟರ್ ಮಾಡ್ತಾ ಇದ್ದೀವಿ. ಯಾರದು ಬರ್ತಂದ್ರೆ ನಾವು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ. ಸರ್, ಕುರ್ಚಿಯಲ್ಲಿ ಸರ್ ಟ್ರಾಫಿಕ್ ಪ್ರಾಬ್ಲಮ್ ಭಾಳ ಇದೆ ಸರ್. ಸಾಯಂಕಾಲ 5ರಿಂದ ರಾತ್ರಿ 9 ಗಂಟೆವರೆಗೆ ಸರ್ ಮೇನ್ ಮಾರ್ಕೆಟ್ನಲ್ಲಿ ಭಾಳಷ್ಟು ಟ್ರಾಫಿಕ್ ಸಮಸ್ಯೆ ಆಗ್ತೈತೆ ಸರ್. ಈಗಾಗಲೇ ನಾವು ಟ್ವಿಟರ್ನಾಗ ಹಾಕಿದ್ದೀವಿ, ಅವಾಗ ಆ್ಯಕ್ಷನ್ ಆಗಿದೆ ಸರ್. ಸ್ವಲ್ಪ ಈಗ ಅದ್ರ ಮೇಲೆ ಸ್ವಲ್ಪ ಲಕ್ಷ್ಯ ಕೊಡಬೇಕಂತ ಪ್ಲೀಸ್ ರಿಕ್ವೆಸ್ಟ್ ಸರ್. ಸೊ ಇದು ಟ್ರಾಫಿಕ್ ಇಶ್ಯೂ ನಮ್ಮದು ಒಬ್ಬರದ್ದು ಮಾತ್ರ ಇರಲ್ಲ, ದಯವಿಟ್ಟು ಜನ ಅರ್ಥ ಮಾಡ್ಕೊಳ್ಬೇಕು. ಒಂದು ಲೋಕಲ್ ಬಾಡಿ ಇರ್ತದೆ, ಇನ್ನೊಂದು ಮನೆ ಕಟ್ಟುವವರು ಪ್ರತಿಯೊಬ್ಬರು ಪಾರ್ಕಿಂಗ್ ಸ್ಥಳ ಇಲ್ಲದೆ ಗಾಡಿ ಮಾತ್ರ ಇರ್ತದೆ, ಪಾರ್ಕಿಂಗ್ ಸ್ಥಳ ಇಲ್ಲ, ರೋಡಲ್ಲಿ ಪಾರ್ಕ್ ಮಾಡ್ತಾರೆ. ಸೊ ಎಂಡ್ ಆಫ್ ದ ಡೇ ಪೊಲೀಸ್ ಕಡೆ ಬಂದ್ಬಿಟ್ಟೆ ನೀವು ನಮಗೆ ಗಾಡಿ ಓಡಾಡೋಕ್ಕೆ ಅವಕಾಶ ಇಲ್ಲ ಅಂದರೆ ಒಂದು ಲೋಕಲ್ ಬಾಡಿ ಎನ್ಫೋರ್ಸ್ ಮಾಡಬೇಕಾದ್ರು ನಮ್ಮ ಜೊತೆಗೆ ನಿಂತ್ಕೊಂಡು ಪರ್ಮಿಷನ್ನೇ ಕೊಡಬಾರ್ದು. ಅವ್ರಿಗೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಅಂದರೆ ಅದು ರೆಡಿ ಮಾಡಿಕೊಂಡು ಗಾಡಿ ತೊಗೊಳ್ಬೇಕು. ಸೊ ಆಲ್ಮೋಸ್ಟ್ ಯಾರು ಕೂಡ ಇಲ್ಲಿ ಪಾರ್ಕಿಂಗ್ ಇಟ್ಕೊಂಡು ಪ್ರಾಪರಾಗಿ ಕಟ್ಟೋದು ಅರ್ಧ ಜನನೂ ಇಲ್ಲ. ಸೊ ರೋಡಲ್ಲಿ ಪಾರ್ಕ್ ಮಾಡೋದು ಒಂದು. ಇನ್ನೊಂದು ಯಾವುದೇ ಒಂದು ಸಂತೆ ಯಾವುದೇ ಇರುವ ಸಂದರ್ಭದಲ್ಲಿ ಅಲ್ಲಿ ಪಾರ್ಕಿಂಗ್ಗೆ ನಾವು ವ್ಯವಸ್ಥೆ ಮಾಡಿರಬೇಕು. ಸೊ ಯಾವುದೋ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡದೆ ಈಗ ಜನ ಸಂತೆಗೆ ಬರಲೇಬೇಕಾಗುತ್ತದೆ, ಎಲ್ಲಿ ಪಾರ್ಕ್ ಮಾಡ್ತಾರೆ ಜನ. ಸೊ ದಿಸ್ ಡಿಫಿಕಲ್ಟಿ ವಿಲ್ ಕಂಟಿನ್ಯೂ. ಇದು ನಾವು ಜೊತೆಗೆ ಇದು ಎಲ್ಲ ಇಲಾಖೆಯಿಂದ ಸೇರಿ ಮಾಡೋದು ಮತ್ತು ಸಾರ್ವಜನಿಕರು ನಿಮಗೆ ತಿಳುವಳಿಕೆ ಇರಬೇಕಾ. ಇದು ನಾವು ಮಾತ್ರ ಬಂದ್ಬಿಟ್ಟು ಗಾಡಿ ಎಲ್ಲ ನಮ್ಮ ತಲೆ ಮೇಲೆ ಎತ್ಕೊಂಡು ಹೋಗಿ ನಿಮಗೆ ಅವಕಾಶ ಮಾಡಿಕೊಡೋದು ಕೆಲಸ ಅಲ್ಲ. ಸಾರ್ವಜನಿಕರ ಜವಾಬ್ದಾರಿ ಇರುತ್ತದಲ್ಲ. ನಿಮ್ಮ ಗಾಡಿ ಒಂದು ರೋಡಲ್ಲಿ ಸೈಡಲ್ಲಿ ನಿಂತ್ಬಿಟ್ಟು ನೀವು ಹೋಗ್ತೀರಂದ್ರೆ ಹೆಂಗೆ ಆಗುತ್ತದೆ. ಸ್ವಲ್ಪ ಜವಾಬ್ದಾರಿಯಿಂದ ಗಾಡಿ ಓಡಿಸ್ಬೇಕು ಸರ್. ಇನ್ನೊಂದು ಇಂಟರ್ನಲ್ಲಿ ಇಲಾಖೆಯಲ್ಲಿನೇ ಕೆಲವೊಂದಿಷ್ಟು ಜನ ಒಬ್ಬರು ಇಬ್ಬರು ಮಾಡಿದ್ದಕ್ಕೆ ಇಲಾಖೆಗೆ ಕೆಟ್ಟ ಹೆಸರು ಬರ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಇಲಾಖೆಯಲ್ಲಿನೂ ಸಹಿತ ಏನೋ FIR ಆಗಿರೋದಿಲ್ಲ, ಯಾವುದೇ ನೋಟಿಸ್ ಕೊಡಲಾರ್ದೆ ಮನೆಗೆ ಹೋಗಿ ಆ ವ್ಯಕ್ತಿಗಳನ್ನು ಕರ್ಕೊಂಡು ಬಂದು ಸ್ಟೇಷನ್ನಲ್ಲಿ ಮತ್ತೊಬ್ಬರ ಪಾರ್ಟಿಯನ್ನು ಕರೆಸಿ ಅಲ್ಲಿ ಹೆದರಿಸೋದು ಬೆದರಿಸೋದು ಮಾಡ್ತಾಯಿದ್ದಾರೆ. ಆ ನಿಟ್ಟಿನಲ್ಲಿ ಇಲಾಖೆಯಲ್ಲಿ ಇಂಟರ್ನಲ್ಲಿ ಯಾವ ರೀತಿ ಕಂಟ್ರೋಲ್ ಮಾಡ್ತೀರಾ ಸರ್? ಸೊ ಇಲಾಖೆಯಲ್ಲಿ ಇನ್ಸ್ಟ್ರಕ್ಷನ್ ಕ್ಲಿಯರ್ ಇದೆ. ಇವತ್ತು ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ FIR ಮಾಡಿದ್ದೀವಿ. ಯಾರು ತಪ್ಪು ಮಾಡ್ತಾರೆ ಅನ್ನೋದು FIR ಮಾಡ್ತೀವಿ. 1. 2, FIR ಮಾಡದೆ ರಾಜ್ಯ ಪಂಚಾಯತ್ಗೆ ಅವಕಾಶ ಇಲ್ಲ ಅಂದರೆ ಆಲ್ರೆಡಿ ಸೂಚನೆ ಕೊಡಲಾಗಿದೆ. ಸೊ ಯಾವುದೇ ಒಂದು FIR ಮಾಡದೆ ನಿಮ್ಮ ಕರ್ಕೊಂಡು ಬರೋದು, ತೊಂದರೆ ಕೊಡೋದು ಯಾವುದು ಮಾಡ್ತಾರೆ ಅಂದರೆ ನಮ್ಮ ಗಮನಕ್ಕೆ ತಗೊಂಡು ಈಗಾಗಲೇ ರಾಯಬಾಗ್ ಪೊಲೀಸ್ ಸ್ಟೇಷನ್ನಲ್ಲಿ ಅರ್ಭಾಮಿ ಅನ್ನುವಂಥ ಪೊಲೀಸರು ಮತ್ತು ಕೇಸ್ ವರ್ಕರು ಕರೋಶಿ ಅನ್ನುವಂಥವ್ರು ಮತ್ತು ಇನ್ನೊಬ್ಬರು ಹೊಸವಾಗಿ ಅಲ್ಲಿ ಬಂದಿದ್ದಾರೆ. ಅವರೆಲ್ಲರೂ ಹೋಗಿ ಒಬ್ಬ ವ್ಯಕ್ತಿನನ್ನು ಕರ್ಕೊಂಡು ಬಂದು ಅವನ್ನ ಹೆದರಿಸೋದು, ಮೇನ್ ನಿಯರೆಸ್ಟ್ ಹಾದಿಯನ್ನು ಬಿಟ್ಟು ಬೇರೆ ಕಡೆ ಸುತ್ತಾಡಿಕೊಂಡು ಆ ವ್ಯಕ್ತಿಯನ್ನು ತಂದು ಪೊಲೀಸ್ ಸ್ಟೇಷನಲ್ಲಿ ಹೆದರಿಸುವಂಥ ಕೆಲಸ ಆಯಿತು. ಮೊನ್ನೆ 6ನೇ ತಾರೀಕು ತಮ್ಮ ಗಮನಕ್ಕೂ ಮನವಿಯನ್ನು ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಯಾವ ಕೇಸ್ ಅಂದರೆ ನಮ್ಗೆ ಗೌರವ ಬಂದಿಲ್ಲ, ಗಮನಕ್ಕೆ ಬಂದಿಲ್ಲ ಇಲ್ಲ. ಯಾವ ಕೇಸ್ ಅಂದರೆ ಪರ್ಟಿಕ್ಯುಲರ್ ಕೇಸ್, ಬೇರೆ ಯಾವುದೋ ಮರ್ಡರ್ ಕೇಸ್ ಅಲ್ಲ, ಅಟೆಂಪ್ಟ್ ಮರ್ಡರ್ ಯಾವುದೇ ಮರ್ಡರ್ ಇಲ್ಲ. ಈಗಾಗಲೇ ಆ ವ್ಯಕ್ತಿ ಮೇಲೆ ಒಂದು ಜಾತಿ ನಿಂದನೆ ಕೇಸನ್ನು FIR ಮಾಡ್ತಾರೆ. ಆಗಿರ್ತದೆ. ಅದಾದ ನಂತರ ಅದನ್ನು B ರಿಪೋರ್ಟು ಆಗುತ್ತೆ. ಏನೇ ಒಂದು ಸಮಸ್ಯೆಗಳಾದರೂ ಸಹಿತ ವ್ಯಕ್ತಿಗಳನ್ನ ಕರ್ಕೊಂಡು ಬಂದು ವಿಚಾರಣೆ ಮಾಡೋದು. ಕ್ಲಾರಿಟಿ ಕೊಡೋಕ್ಕೆ ಇಷ್ಟಪಡ್ತೀನಿ. ಹಾಂ ಸರ್. ಎಕ್ಸ್ಕ್ಲೂಸಿವ್ ಆಗಿ ನೀವು ಕಂಪ್ಲೇಂಟಲ್ಲಿ ಬರೆದು ಈಗ ಕೊಡಿ. ಒಂದು ವೇಳೆ ಕಾನೂನು ರೀತಿಯಲ್ಲಿ ತಪ್ಪು ಮಾಡಿದ್ದಾರೆ ಅಂದರೆ ಇಲಾಖೆ ಅವ್ರ ಮೇಲ್ಗಡೆ ಕೂಡ ನಾನು ಕ್ರಮ ಕೈಗೊಳ್ಳೋದಕ್ಕೆ ನಾವು ಯಾವುದೇ ಯೋಚನೆ ಮಾಡಲ್ಲ, 1 ನಿಮಿಷನೂ ಯೋಚನೆ ಮಾಡಲ್ಲ.
ಸೊ ಎಕ್ಸಾಕ್ಟ್ಲಿ ಆ ಕೇಸಲ್ಲಿ ಅವ್ರು ಏನು ಮಾಡಿದ್ದಾರೆ, ಅವ್ರು ಅಮಾಯಕರಿದ್ದಾರೆ ಇಲ್ಲ ಅವ್ರು ತಪ್ಪು ಮಾಡಿದ್ದಾರೆ ಅಂದರೆ 100% ಕೇಸ್ ನಾವು ಮಾಡಿದ್ದೀವಿ ಅಂದರೆ FIR ಮಾಡಿಕೊಂಡು ಎತ್ಕೊಂಡು ಬಂದೇ ಬರ್ತೀವಿ. ಅದರಲ್ಲಿ ದರ್ ಇಸ್ ನೋ ಎಕ್ಸ್ಕ್ಯೂಸ್. ಅವ್ರ ಅಮಾಯಕರಿದ್ದು ಅವ್ರಿಗೆ ಅನ್ಯಾಯ ಆಗಿದೆ ಅಂದರೆ ನೀವು ಹೇಳಿ, ನಾನು ಇಲಾಖೆ ಮೇಲ್ಗಡೆ ಕ್ರಮ ಕೈಗೊಳ್ತೇನೆ. ಈ ಸಂದರ್ಭದಲ್ಲಿ ಅಥಣಿ ಉಪ ಅಧೀಕ್ಷಕರಾದ ಪ್ರಶಾಂತ್ ಮುನ್ನೋಳಿ, ಹಾರುಗೆರೆ ವೃತ್ತ ನಿರೀಕ್ಷಕರಾದ ರತನ್ ಕುಮಾರ್ ಜಿರ್ಗ್ಯಾಳ್, ಕಾಗವಾಡ್ ಪೊಲೀಸ್ ಉಪನಿರೀಕ್ಷಕರಾದ ರಾಘವೇಂದ್ರ ಖೋತ್, ತನಿಖಾ ಉಪನಿರೀಕ್ಷಕ ಶಿವರಾಜ್ ಧರಿಗೋಡ್, ಸಹಾಯಕ ನಿರೀಕ್ಷಕರಾದ ASI KD ಸಾಳುಂಕೆ, ಸುರೇಶ್ ಕಲ್ಯಾಣ್ಪುರ್ಕರ್, ಸೋಮು ಹಳಕಿ, ಬಾನಪ್ಪ ಖೋತ್, ಪೈಗಂಬರ್ ಗಡೇಕರ್, ಮುಸ್ತಾಕ್ ಖಂದಾಳ್ ಹಾಗೂ ಇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಇಂಥ ಇನ್ನೂ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಾಯ್ಸ್ ಆಫ್ ಇನ್ಕ್ರಾಮ್ಗೆ.